ನೋಡಿ. ಹಾಗೆಯೇ ಕೋಳಿಗಳಿಗೆ ಇವಾಗ ನಾವು ಎಲ್ಲೋ ಹೋಗಿರ್ತೀವಿ, ನೀರು ಹಿಡಿಯೋಕ್ಕಾಗಲ್ಲ ಅಂದ್ಕೊಳ್ಳಿ. ಸೊ ಈ ಥರ ನೋಡ್ತಿರ್ಬೋದು. ನಾನು ನೋಡಿ, ನನ್ನ ಫಾರ್ಮ್ ಹೌಸಲ್ಲಿ ಆನ್ ಟೈಮು ನೀರು ಹೋಗ್ತಾನೆ ಇರುತ್ತೆ ನೋಡಿ. 2 ಲೈನ್ಗಾರ ಬಿಟ್ಟಿರ್ತೀನಿ. ಏನಕ್ಕೆ ಅಂದರೆ ಕೋಳಿಗಳಿಗೆ ನೀರು ಸಿಗ್ತಿರಬೇಕು ಕುಡಿಯೋದಕ್ಕೆ. ಅವು ನೋಡಿ, ಇದೆಲ್ಲ ಒಳಗಡೆಯಲ್ಲಿ ಕೋಳಿಗಳು ಯಾವ ರೀತಿ ಮೇಯ್ತೈತೆ ಅಂತ. ಇದರ ನೆಲ್ಲಿತ್ತು ಅಂದರೆ ಆರಾಮಾಗಿ ಬಂದು ಅವು ಕೋಳಿಗಳೆಲ್ಲ ಇದ್ರ ಕೆರ್ಕೊಂಡು ತಿಂತಾರ್ತವೆ, ತಿನ್ಕೊಂಡು ಆರಾಮಾಗಿರ್ತವೆ. ಇದರ ನೆಲ್ಲಿತ್ತು ಅಂದರೆ ಆ್ಯಕ್ಟಿವ್ ಇರುತ್ತೆ. ನಮ್ಗೆ ಗೊತ್ತಾಗ್ಬಿಡುತ್ತೆ ಕೋಳಿಗಳು ನೋಡಿದ ತಕ್ಷಣ ಇದು ಆ್ಯಕ್ಟಿವ್ ಆಗಿದೆಯೋ ಇಲ್ವಾ, ಈ ಡಿಸೀಸ್ ಬಂದಿತ್ತು ಅನ್ನೋದು ನೋಡಿ. ಸೊ ಆದಷ್ಟು ಕೂಡ ನೀವು ಪ್ಲ್ಯಾನ್ ಮಾಡ್ತು ಅಂದರೆ ಫ್ರೀ ರೇಂಜಸ್ ಸಾಕೋರ್ಗೆ ಹೇಳ್ತಿರೋದು. ಇವಾಗ ನಾನು ತೋಟದೊಳಗಡೆ ಸಾಕ್ತೀನಿ, ಫ್ರೀ ರೇಂಜಸ್ ಸಾಕ್ತೀನಿ, ನಾನು ಶೆಡ್ ಬೇಡ, ನಾನು ಯಾವುದಾದ್ರು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅನ್ನೋರು ಫಸ್ಟ್ ನೀವು ಮಾಡ್ಕೋಬೇಕಾಗಿರೋದೆ ಈ ಥರ ಮರ ಗಿಡಗಳನ್ನ ಎಳ್ಸ್ಕೋಬೇಕು. ಸುತ್ತ ಈ ಥರ ಮರ ಗಿಡಗಳು ಎಳ್ಸ್ಕೊಂಡಾಗಲೇ ಕೋಳಿ ಸಾಗಾಣಿಕೆ ಮಾಡೋಕ್ಕೆ ಒಂದು 20% ಅನುಕೂಲ, ಒಂದು 20-25% ಅನುಕೂಲ ಕೋಳಿ ಸಾಗಾಣಿಕೆ ಮಾಡೋಕ್ಕೆ. ಇನ್ನು 25% ಏನಪ್ಪ ಅಂದರೆ ಮನೆ ಶೆಡ್ಡು, ಅವಾಗ ಏನಕ್ಕೆ ಮೇವಿಗೆ ಆಗೋಕ್ಕೆ ಮತ್ತು ನಾವೆಲ್ಲರೂ ಹೋದಾಗ ಕೊಡೋಕ್ಕೆ ಅದು ಬೇಕು. ಇನ್ನು 25% ನಾವು ಡಿಸೀಸ್ನ ಯಾವ ರೀತಿ ಕಂಟ್ರೋಲ್ ಮಾಡ್ತೀವಿ, ಆ ಡಿಸೀಸ್ ಬರ್ದಂಗೆ, ರೋಗ ಬರ್ದಂಗೆ ಯಾವ ರೀತಿ ಕಂಟ್ರೋಲ್ ಮಾಡ್ತೀವಿ ಅದು. ಇನ್ನು 25% ನಮ್ಮ ಇನ್ವಾಲ್ವ್ಮೆಂಟು, ನಾವು ಯಾವ ರೀತಿ ಅದನ್ನು ನೋಡ್ಕೊತೀವಿ. ಇನ್ನು 25% ನಮ್ಮ ಇನ್ವಾಲ್ವ್ಮೆಂಟು, ನಾವು ಅಲ್ಲಿ ಯಾವ ರೀತಿ ನೋಡ್ಕೊತೀವಿ, ಯಾವ ರೀತಿ ಕೋಳಿಗಳ ಸಾಗಾಣಿಕೆ ಮಾಡ್ತೀವಿ. ಮತ್ತು ನಾವು ಅಲ್ಲೇ ಇರಬೇಕು, ನಾವು ಎಲ್ಲೂ ಹೋಗೋಕ್ಕಾಗಲ್ಲ. ಕೋಳಿ ಸಾಗಾಣಿಕೆ ಮಾಡಿದ್ಮೇಲೆ ನಾವು ಎಲ್ಲೂ ಹೋಗೋದಕ್ಕಾಗಲ್ಲ, ಕೋಳಿಗಳನ್ನೇ ನೋಡ್ಕೊಂಡಿರಬೇಕು. ಸೊ 100% ಅಲ್ಲಿಗೆ ಆಗುತ್ತೆ. 100% ಎಫೆಕ್ಟ್ ಆಗುತ್ತೆ, ಮಾತ್ರ ಸಕ್ಸಸ್ ಆಗೋದು ಕಾರಣ. ಸಕ್ಸಸ್ ಆಗ್ಬೋದು, ಇಲ್ಲ ಆಗೋದಕ್ಕಾಗಲ್ಲ.